ಆಂಧ್ರದ ಕರ್ನೂಲು ಬಳಿ ಮೊನ್ನೆಯಷ್ಟೇ ಬಸ್ ಅಪಘಾತಕ್ಕೀಡಾಗಿ 20ಕ್ಕೂ ಹೆಚ್ಚು ಜನ ಸಜೀವ ದಹನ ಆಗಿದೆ. ಆ ಘಟನೆ ಆದ ಬಳಿಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಮುಖವಾಗಿ ಒಂದಷ್ಟು ಖಾಸಗಿ ಬಸ್ಗಳನ್ನು ಪರಿಶೀಲನೆ ಮಾಡುವ ಕೆಲಸ ಆಗ್ತಾ ಇದೆ. ಆಂಧ್ರದ ಕರ್ನೂಲು ಬಳಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿ ಅದಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ಬಸ್ಗಳ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆಗೆ ಈಗ ಸೂಚನೆ ಕೊಡಲಾಗಿದೆ. ಸಾರಿಗೆ ಅಧಿಕಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದಾರೆ. ಬಸ್ಗಳಲ್ಲಿ ಬೆಂಕಿ ದುರಂತ ಸಂಭವಿಸದಂತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಸ್ಫೋಟಕ ವಸ್ತುಗಳನ್ನು ಸಾಗಾಟ ಮಾಡದಂತೆ ನಿಗಾ ವಹಿಸಬೇಕು. AC ಬಸ್ಗಳಲ್ಲಿ ತುರ್ತು ದ್ವಾರ ಓಪನ್ಗೆ ಸುತ್ತಿಗೆಯನ್ನು ಇಡಬೇಕು. ಬಸ್ಗಳ ನವೀಕರಣದ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿ ಬಸ್ಗಳ ಪರಿಶೀಲನೆ ಆಗ್ತಾ ಇದೆ. ಅದರ ದೃಶ್ಯವನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ಆಂಧ್ರದ ಕರ್ನೂಲ್ ಹತ್ರ ಬಸ್ ದುರಂತ ಆಯಿತು. ನಮ್ಮ ಪ್ರಶ್ನೆ, ಈಗ ಆ ಘಟನೆ ಆಯಿತು ಅಂತೇಳಿ ನೀವು ಎಚ್ಚೆತ್ಕೊಂಡಿದ್ದೀರಿ, ಓಕೆ, ಇದು ಒಳ್ಳೆಯ ಬೆಳವಣಿಗೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಪ್ರತಿ ವರ್ಷ ಪ್ರತಿಯೊಂದು ಖಾಸಗಿ ಬಸ್ಗಳ ಫಿಟ್ನೆಸ್ ಟೆಸ್ಟ್ ಆಗುತ್ತೆ. RTO ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಆಗ ಕಂಡುಹಿಡಿಯೋಕ್ಕಾಗಲ್ವಾ? ಪ್ರತಿ ಬಾರಿಯೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕಾಗಲ್ವಾ? ಎಲ್ಲೋ ಒಂದು ಕಡೆ ಘಟನೆ ಆಗಿ ಒಂದಷ್ಟು ಜನ ಸಾವು ನೋವು ಸಂಭವಿಸಿದ ಮೇಲೇ ಎಚ್ಚೆತ್ಕೊಳ್ಳೋದ? ಆಂಧ್ರದ ಕರ್ನೂಲು ಬಳಿ ಮೊನ್ನೆಯಷ್ಟೇ ಬಸ್ ಅಪಘಾತಕ್ಕೀಡಾಗಿ 20ಕ್ಕೂ ಹೆಚ್ಚು ಜನ ಸಜೀವ ದಹನ ಆಗಿದೆ. ಆ ಘಟನೆ ಆದ ಬಳಿಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಮುಖವಾಗಿ ಒಂದಷ್ಟು ಖಾಸಗಿ ಬಸ್ಗಳನ್ನು ಪರಿಶೀಲನೆ ಮಾಡುವ ಕೆಲಸ ಆಗ್ತಾ ಇದೆ. ಆಂಧ್ರದ ಕರ್ನೂಲು ಬಳಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿ ಅದಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ಬಸ್ಗಳ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆಗೆ ಈಗ ಸೂಚನೆ ಕೊಡಲಾಗಿದೆ. ಸಾರಿಗೆ ಅಧಿಕಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದಾರೆ. ಬಸ್ಗಳಲ್ಲಿ ಬೆಂಕಿ ದುರಂತ ಸಂಭವಿಸದಂತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಸ್ಫೋಟಕ ವಸ್ತುಗಳನ್ನು ಸಾಗಾಟ ಮಾಡದಂತೆ ನಿಗಾ ವಹಿಸಬೇಕು. AC ಬಸ್ಗಳಲ್ಲಿ ತುರ್ತು ದ್ವಾರ ಓಪನ್ಗೆ ಸುತ್ತಿಗೆಯನ್ನು ಇಡಬೇಕು. ಬಸ್ಗಳ ನವೀಕರಣದ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿ ಬಸ್ಗಳ ಪರಿಶೀಲನೆ ಆಗ್ತಾ ಇದೆ. ಅದರ ದೃಶ್ಯವನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ಆಂಧ್ರದ ಕರ್ನೂಲ್ ಹತ್ರ ಬಸ್ ದುರಂತ ಆಯಿತು. ನಮ್ಮ ಪ್ರಶ್ನೆ, ಈಗ ಆ ಘಟನೆ ಆಯಿತು ಅಂತೇಳಿ ನೀವು ಎಚ್ಚೆತ್ಕೊಂಡಿದ್ದೀರಿ, ಓಕೆ, ಇದು ಒಳ್ಳೆಯ ಬೆಳವಣಿಗೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಪ್ರತಿ ವರ್ಷ ಪ್ರತಿಯೊಂದು ಖಾಸಗಿ ಬಸ್ಗಳ ಫಿಟ್ನೆಸ್ ಟೆಸ್ಟ್ ಆಗುತ್ತೆ. RTO ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಆಗ ಕಂಡುಹಿಡಿಯೋಕ್ಕಾಗಲ್ವಾ? ಪ್ರತಿ ಬಾರಿಯೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕಾಗಲ್ವಾ? ಎಲ್ಲೋ ಒಂದು ಕಡೆ ಘಟನೆ ಆಗಿ ಒಂದಷ್ಟು ಜನ ಸಾವು ನೋವು ಸಂಭವಿಸಿದ ಮೇಲೇ ಎಚ್ಚೆತ್ಕೊಳ್ಳೋದ? ಆಂಧ್ರದ ಕರ್ನೂಲು ಬಳಿ ಮೊನ್ನೆಯಷ್ಟೇ ಬಸ್ ಅಪಘಾತಕ್ಕೀಡಾಗಿ 20ಕ್ಕೂ ಹೆಚ್ಚು ಜನ ಸಜೀವ ದಹನ ಆಗಿದೆ. ಆ ಘಟನೆ ಆದ ಬಳಿಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಮುಖವಾಗಿ ಒಂದಷ್ಟು ಖಾಸಗಿ ಬಸ್ಗಳನ್ನು ಪರಿಶೀಲನೆ ಮಾಡುವ ಕೆಲಸ ಆಗ್ತಾ ಇದೆ. ಆಂಧ್ರದ ಕರ್ನೂಲು ಬಳಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿ ಅದಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ಬಸ್ಗಳ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆಗೆ ಈಗ ಸೂಚನೆ ಕೊಡಲಾಗಿದೆ. ಸಾರಿಗೆ ಅಧಿಕಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದಾರೆ. ಬಸ್ಗಳಲ್ಲಿ ಬೆಂಕಿ ದುರಂತ ಸಂಭವಿಸದಂತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಸ್ಫೋಟಕ ವಸ್ತುಗಳನ್ನು ಸಾಗಾಟ ಮಾಡದಂತೆ ನಿಗಾ ವಹಿಸಬೇಕು. AC ಬಸ್ಗಳಲ್ಲಿ ತುರ್ತು ದ್ವಾರ ಓಪನ್ಗೆ ಸುತ್ತಿಗೆಯನ್ನು ಇಡಬೇಕು. ಬಸ್ಗಳ ನವೀಕರಣದ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿ ಬಸ್ಗಳ ಪರಿಶೀಲನೆ ಆಗ್ತಾ ಇದೆ. ಅದರ ದೃಶ್ಯವನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ಆಂಧ್ರದ ಕರ್ನೂಲ್ ಹತ್ರ ಬಸ್ ದುರಂತ ಆಯಿತು. ನಮ್ಮ ಪ್ರಶ್ನೆ, ಈಗ ಆ ಘಟನೆ ಆಯಿತು ಅಂತೇಳಿ ನೀವು ಎಚ್ಚೆತ್ಕೊಂಡಿದ್ದೀರಿ, ಓಕೆ, ಇದು ಒಳ್ಳೆಯ ಬೆಳವಣಿಗೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಪ್ರತಿ ವರ್ಷ ಪ್ರತಿಯೊಂದು ಖಾಸಗಿ ಬಸ್ಗಳ ಫಿಟ್ನೆಸ್ ಟೆಸ್ಟ್ ಆಗುತ್ತೆ.
ಆರ್ ಟಿ ಒ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಆಗ ಕಂಡುಹಿಡಿಯೋಕ್ಕಾಗಲ್ವಾ? ಪ್ರತಿ ಬಾರಿಯೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕಾಗಲ್ವಾ? ಎಲ್ಲೋ ಒಂದು ಕಡೆ ಘಟನೆ ಆಗಿ ಒಂದಷ್ಟು ಜನ ಸಾವು ನೋವು ಸಂಭವಿಸಿದ ಮೇಲೇ ಎಚ್ಚೆತ್ಕೊಳ್ಳೋದ? ಆಂಧ್ರದ ಕರ್ನೂಲು ಬಳಿ ಮೊನ್ನೆಯಷ್ಟೇ ಬಸ್ ಅಪಘಾತಕ್ಕೀಡಾಗಿ 20ಕ್ಕೂ ಹೆಚ್ಚು ಜನ ಸಜೀವದಾನ ಆಗಿದೆ. ಆ ಘಟನೆ ಆದ ಬಳಿಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಮುಖವಾಗಿ ಒಂದಷ್ಟು ಖಾಸಗಿ ಬಸ್ಗಳನ್ನು ಪರಿಶೀಲನೆ ಮಾಡುವ ಕೆಲಸ ಆಗ್ತಾ ಇದೆ. ಆಂಧ್ರದ ಕರ್ನೂಲು ಬಳಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿ ಅದಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ಬಸ್ಗಳ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆಗೆ ಈಗ ಸೂಚನೆ ಕೊಡಲಾಗಿದೆ. ಸಾರಿಗೆ ಅಧಿಕಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದಾರೆ. ಬಸ್ಗಳಲ್ಲಿ ಬೆಂಕಿ ದುರಂತ ಸಂಭವಿಸದಂತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಸ್ಫೋಟಕ ವಸ್ತುಗಳನ್ನು ಸಾಗಾಟ ಮಾಡದಂತೆ ನಿಗಾ ವಹಿಸಬೇಕು. AC ಬಸ್ಗಳಲ್ಲಿ ತುರ್ತು ದ್ವಾರ ಓಪನ್ಗೆ ಸುತ್ತಿಗೆಯನ್ನು ಇಡಬೇಕು. ಬಸ್ಗಳ ನವೀಕರಣದ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿ ಬಸ್ಗಳ ಪರಿಶೀಲನೆ ಆಗ್ತಾ ಇದೆ. ಅದರ ದೃಶ್ಯವನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ಆಂಧ್ರದ ಕರ್ನೂಲ್ ಹತ್ರ ಬಸ್ ದುರಂತ ಆಯಿತು. ನಮ್ಮ ಪ್ರಶ್ನೆ, ಈಗ ಆ ಘಟನೆ ಆಯಿತು ಅಂತೇಳಿ ನೀವು ಎಚ್ಚೆತ್ಕೊಂಡಿದ್ದೀರಿ, ಓಕೆ, ಇದು ಒಳ್ಳೆಯ ಬೆಳವಣಿಗೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಪ್ರತಿ ವರ್ಷ ಪ್ರತಿಯೊಂದು ಖಾಸಗಿ ಬಸ್ಗಳ ಫಿಟ್ನೆಸ್ ಟೆಸ್ಟ್ ಆಗುತ್ತೆ. RTO ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಆಗ ಕಂಡುಹಿಡಿಯೋಕ್ಕಾಗಲ್ವಾ? ಪ್ರತಿ ಬಾರಿಯೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕಾಗಲ್ವಾ? ಎಲ್ಲೋ ಒಂದು ಕಡೆ ಘಟನೆ ಆಗಿ ಒಂದಷ್ಟು ಜನ ಸಾವು ನೋವು ಸಂಭವಿಸಿದ ಮೇಲೇ ಎಚ್ಚೆತ್ಕೊಳ್ಳೋದ? ಆಂಧ್ರದ ಕರ್ನೂಲು ಬಳಿ ಮೊನ್ನೆಯಷ್ಟೇ ಬಸ್ ಅಪಘಾತಕ್ಕೀಡಾಗಿ 20ಕ್ಕೂ ಹೆಚ್ಚು ಜನ ಸಜೀವದಾನ ಆಗಿದೆ. ಆ ಘಟನೆ ಆದ ಬಳಿಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಮುಖವಾಗಿ ಒಂದಷ್ಟು ಖಾಸಗಿ ಬಸ್ಗಳನ್ನು ಪರಿಶೀಲನೆ ಮಾಡುವ ಕೆಲಸ ಆಗ್ತಾ ಇದೆ. ಆಂಧ್ರದ ಕರ್ನೂಲು ಬಳಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿ ಅದಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ಬಸ್ಗಳ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆಗೆ ಈಗ ಸೂಚನೆ ಕೊಡಲಾಗಿದೆ. ಸಾರಿಗೆ ಅಧಿಕಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದಾರೆ. ಬಸ್ಗಳಲ್ಲಿ ಬೆಂಕಿ ದುರಂತ ಸಂಭವಿಸದಂತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಸ್ಫೋಟಕ ವಸ್ತುಗಳನ್ನು ಸಾಗಾಟ ಮಾಡದಂತೆ ನಿಗಾ ವಹಿಸಬೇಕು. AC ಬಸ್ಗಳಲ್ಲಿ ತುರ್ತು ದ್ವಾರ ಓಪನ್ಗೆ ಸುತ್ತಿಗೆಯನ್ನು ಇಡಬೇಕು. ಬಸ್ಗಳ ನವೀಕರಣದ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿ ಬಸ್ಗಳ ಪರಿಶೀಲನೆ ಆಗ್ತಾ ಇದೆ. ಅದರ ದೃಶ್ಯವನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ಆಂಧ್ರದ ಕರ್ನೂಲ್ ಹತ್ರ ಬಸ್ ದುರಂತ ಆಯಿತು. ನಮ್ಮ ಪ್ರಶ್ನೆ, ಈಗ ಆ ಘಟನೆ ಆಯಿತು ಅಂತೇಳಿ ನೀವು ಎಚ್ಚೆತ್ಕೊಂಡಿದ್ದೀರಿ, ಓಕೆ, ಇದು ಒಳ್ಳೆಯ ಬೆಳವಣಿಗೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಪ್ರತಿ ವರ್ಷ ಪ್ರತಿಯೊಂದು ಖಾಸಗಿ ಬಸ್ಗಳ ಫಿಟ್ನೆಸ್ ಟೆಸ್ಟ್ ಆಗುತ್ತೆ. RTO ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಆಗ ಕಂಡುಹಿಡಿಯೋಕ್ಕಾಗಲ್ವಾ? ಪ್ರತಿ ಬಾರಿಯೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕಾಗಲ್ವಾ? ಎಲ್ಲೋ ಒಂದು ಕಡೆ ಘಟನೆ ಆಗಿ ಒಂದಷ್ಟು ಜನ ಸಾವು ನೋವು ಸಂಭವಿಸಿದ ಮೇಲೇ ಎಚ್ಚೆತ್ಕೊಳ್ಳೋದ?